ನಮಸ್ಕಾರ. ನಾನು ಮಾಜಾಳಿ ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಅಂದರೆ ತಾಂತ್ರಿಕ ಮಹಾವಿದ್ಯಾಲಯ ಅಂದರೆ ಇಂಜಿನಿಯರ್ ಕಾಲೇಜ್, ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ಮುಂದ್ಗಡೆ ಇದ್ದೇನೆ. ಇದು ಮಾಜಾಳಿ ಕಾರವಾರಿಂದ ಸುಮಾರು ಒಂದು 12-13 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಗ್ರಾಮ ಪಂಚಾಯತಿಗೆ ಸೇರಿದಂಥ ಈ ಒಂದು ಏರಿಯಾ. ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಮ್ಮ ಏನು ಸಮಸ್ಯೆ ಅಂದರೆ ಈ ವಿದ್ಯಾರ್ಥಿಗಳು ಪಾಪ ಇಲ್ಲಿ ಡೈಲಿಯಾಗಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿಲಿಕ್ಕೆ ಬರ್ತಾರೆ. ಒಳ್ಳೆ ಕಾಲೇಜು, ಒಳ್ಳೆ ರ್ಯಾಂಕಿಂಗ್ ಕಾಲೇಜ್ ಇದು. ಈ ಸಲ ಕೂಡ ನಮ್ಮ ಸಿವಿಲ್ ಒಂದು ಟ್ರೇಡಿಗೆ 8ನೇ ರ್ಯಾಂಕ್ ಕೂಡ, ಕರ್ನಾಟಕ ರಾಜ್ಯದಲ್ಲಿ 8ನೇ ರ್ಯಾಂಕ್ ಕೂಡ ಪಡ್ಕೊಂಡಿದ್ದಾರೆ ಒಂದು ವಿದ್ಯಾರ್ಥಿಗಳು. ಅಂಥದ್ರಲ್ಲಿ ಈ ಕಾಲೇಜ್ ಮುಂದೆ ನಾನು ಇದ್ದೇನೀಗ. ಇಲ್ಲಿ ನೋಡಿ, ಈ ಕಾಲೇಜಲ್ಲಿ ಕಂಪೌಂಡ್ ಇಲ್ಲ. ಸುಮಾರು 12-13 ವರ್ಷದ ಹಿಂದೆ ಆದಂಥ ಈ ಕಾಲೇಜಿಗೆ ಇನ್ನೂ ಕೂಡ ಒಂದು ಕಂಪೌಂಡ್ ಇಲ್ಲ. ಇಲ್ಲಿ ನೋಡಿ, ನಾನು ಕಾಣಿಸ್ತಾ ಇದ್ದೇನೆ. ಎಲ್ಲಿಂದ ಕೂಡ ಈ ಕಾಲೇಜಿಗೆ ಹೋಗ್ಬೋದು, ಯಾವುದೇ ಒಂದು ರಸ್ತೆಯಿಂದ ಕೂಡ ಈ ಕಾಲೇಜಿಗೆ ಹೋಗ್ಬೋದು ನಾವು. ಈಗ ಒಂದು ಕಂಪೌಂಡೇ ಕೂಡ ಇಲ್ಲ. ಆದರೆ ಸರ್ಕಾರದಿಂದ ರೈಟ್ ಎಂಬ ಒಂದು ಸಂಸ್ಥೆಯಿಂದ ಈ ಒಂದು ಕಂಪೌಂಡಿಗೆ ಹಣ ಸ್ಯಾಂಕ್ಷನ್ ಆಗಿದೆ. ಆದರೂ ಕೂಡ ಈ ಕಾಲೇಜಿಂದ ಭಾಳಷ್ಟು ಪ್ರಿನ್ಸಿಪಾಲರು ಭಾಳಷ್ಟು ಲೆಟ್ರ್ ಕೂಡ ಹಾಕಿದ್ದಾರೆ ಸರ್ವೆ ಡಿಪಾರ್ಟ್ಮೆಂಟಿಗೆ. ಕಾರವಾರದ ಒಂದು ಸರ್ವೆ ಡಿಪಾರ್ಟ್ಮೆಂಟಿಗೆ ಲೆಟ್ರ್ ಹಾಕಿದ್ದಾರೆ. ಮಾನ್ಯ ತಹಶೀಲ್ದಾರ್ಗೂ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಸರ್ ಬೇಗ ನಮಗೊಂದು ಕಂಪೌಂಡ್ ಮಾಡಿಕೊಡಿ ಅಂತ. ಅಂದರೆ ಇಲ್ಲಿ ಲೇಡೀಸ್ ಹಾಸ್ಟೆಲ್ ಕೂಡ ನಾನು ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಮುಂದ್ಗಡೆ ಒಂದು ಲೇಡೀಸ್ ಹಾಸ್ಟೆಲ್ ಇದೆ. ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲಿಗೆ ಒಂದು ಕಂಪೌಂಡೇ ಇಲ್ಲ. ಅವ್ರಿಗೆ ಎಂಥದ್ದು ಒಂದು ಭದ್ರತೆ ಇದೆ? ಹಾಗಾದರೆ ಕಂಪೌಂಡ್ ಇಲ್ಲದೆ ಯಾವ ರೀತಿ ಭದ್ರತೆ ಕೊಡ್ತಾರೆ ಇವರು? ಹಾಗಾದರೆ ಇಲ್ಲಿ ನೋಡಿ, ನಾನು ಕಾಣಿಸ್ತಾ ಇರೋದು ವಿದ್ಯಾರ್ಥಿ ನಿಲಯದ ಒಂದು ಹಾಸ್ಟೆಲ್ ಇದೆ. ಇಂಜಿನಿಯರ್ ಕಾಲೇಜಿನ ಒಂದು ಹಾಸ್ಟೆಲ್ ಇದು. ಇಲ್ಲಿ ನೋಡಿ, ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಇದಕ್ಕೆ ಕಂಪೌಂಡ್ ಇಲ್ಲ, ಒಂದು ತಡೆಗೋಡೆ ಇಲ್ಲ, ಇದಕ್ಕೆ ಗೋಡೆನೇ ಇಲ್ಲ. ಸರ್ಕಾರ ಹೇಳ್ತದೆ ಲೇಡೀಸಿಗೆ ಒಂದು ಎಲ್ಲ ರೀತಿಯ ಒಂದು ಸೌಕರ್ಯ ಬೇಕಂತ. ಆದರೆ ಇಲ್ಲಿ ಕಂಪೌಂಡೇ ಇಲ್ಲ. ಪಾಪ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲಿಗೆ ಒಂದು ಕಂಪೌಂಡೇ ಇಲ್ಲ. ಈಗ ನಾಳೆ ವಿದ್ಯಾರ್ಥಿನಿಯರಿಗೆ ಏನಾರ ಆದರೆ ಯಾರು ಇದಕ್ಕೆ ಜವಾಬ್ದಾರರು? ವಿದ್ಯಾರ್ಥಿನಿಯರೇ ಪ್ರತ್ಯಕ್ಷವಾಗಿ ಹೇಳಿದರು ನನಗೆ, ಇಲ್ಲಿ ಹುಲಿ ಮತ್ತು ಚಿರತೆಗಳು ಕೂಡ ನಾವು ನೋಡಿದ್ದೇವೆ, ಪ್ರತ್ಯಕ್ಷವಾಗಿದೆ ರಾತ್ರಿ ನಾವು ನೋಡಿದಾಗ ಅಂತ. ನೋಡಿ, ಒಂದು ಕಂಪೌಂಡ್ ಇಲ್ಲ, ಒಂದು ತಡೆಗೋಡೆ ಇಲ್ಲ ಇದಕ್ಕೆ. ನಾಳೆ ಏನಾರ ವಿದ್ಯಾರ್ಥಿನಿಯರಿಗೆ ಏನಾದರೆ ಯಾರು ಜವಾಬ್ದಾರರು? ಅಯ್ಯೋ, ಗೋಡೆ ಕಟ್ಟಬೇಕಿತ್ತು, ನಾಳೆ ಏನಾರು ಆಯ್ತು ಅಂದರೆ ಹೌದಲ್ಲ ನಾವು ಕಂಪೌಂಡ್ ಕಟ್ಟಬೇಕಿತ್ತು ಅಂತ ಹೇಳ್ಕೊಂಡು ನೀವೇ ಹೇಳ್ತೀರಾ. ಆಮೇಲೆ ಅದರ ಮುಂಚೆನೇ ಈಗ ನೀವು ಜಾಗೃತರಾಗಿ ಮತ್ತು ಇದಕ್ಕೊಂದು ಕಂಪೌಂಡನ್ನು ಕಟ್ಟಬೇಕು. ಕಂಪೌಂಡಿಗೆ ಹಣನ ಸ್ಯಾಂಕ್ಷನ್ ಮಾಡಿದ್ದಾರೆ. ಸರ್ವೆ ಡಿಪಾರ್ಟ್ಮೆಂಟ್ ಇನ್ನೂವರೆಗೂ ಬರ್ತಾ ಇಲ್ಲ. ಈಗ ನೋಡಿ, ನಾನು ಹೇಳ್ತಾ ಇದ್ದೇನೆ, ಕಾಣಿಸ್ತಾ ಇದ್ದೇನೆ, ಇದು ಕಲ್ಲು ಹಾಕಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರೈವೇಟ್ ಲ್ಯಾಂಡ್ ಕೂಡ ಒಂದು ಎಕ್ವೇಷನ್ ಆಗ್ತದೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ ಯಾರು, ಮಾನ್ಯ ಪ್ರಾಂಶುಪಾಲರು. ಆ ಲೆಟ್ರ್ ಸುಮಾರು ಲೆಟ್ರು 2020ರಿಂದನೇ ಲೆಟ್ರ್ ಬರೆದಿದ್ದಾರೆ. ಆದರೂ ಕೂಡ ಸರ್ವೆ ಡಿಪಾರ್ಟ್ಮೆಂಟ್ದವರು ಒಬ್ಬರು ಕೂಡ ಬಂದ್ಕೊಂಡು ಇನ್ನೂವರೆಗೆ ಸರ್ವೆ ಮಾಡಲಿಲ್ಲ. ಹಣ ಬಿಡುಗಡೆ ಆಗಿದೆ, ಈ ಕಂಪೌಂಡಿಗೆ ಫುಲ್ ಹಣ ಬಿಡುಗಡೆ ಆಗಿದೆ. ಆದರೆ ಇಲ್ಲಿ ಹಣ ಬಿಡುಗಡೆ ಆದರೂ ಕೂಡ ಈ ನಮ್ಮ ಸರ್ವೆ ಡಿಪಾರ್ಟ್ಮೆಂಟು ಎಷ್ಟು ನಿಷ್ಕಾಳಜಿಯಿಂದ ನೋಡಿ ನೀವು, ಒಂದು ಸರ್ವೆ ಮಾಡಲಿಕ್ಕೆ ಬರ್ತಾಯಿಲ್ಲ. ಅಂದರೆ ದುಡ್ಡು ಕೊಟ್ಟರೆ ಇವರು ಸರ್ವೆ ಡಿಪಾರ್ಟ್ಮೆಂಟವರು ಎಲ್ಲೂ ಕೂಡ ದುಡ್ಡು ಕೊಟ್ಟರೆ ಇವರು ಸರ್ವೆ ಮಾಡ್ತಾರೆ. ಆದರೆ ಈ ಸರ್ಕಾರಿ ಒಂದು ಸಂಸ್ಥೆ, ವಿದ್ಯಾರ್ಥಿಗಳ ಒಂದು ಸಂಸ್ಥೆಗೆ ಇವರು ಸರ್ವೆ ಮಾಡ್ತಾ ಇಲ್ಲ ಅಂದರೆ ನಾಚಿಗೇಡಿ, ನಮ್ಮ ಕಾರವಾರ ಜನತೆಗೆ ನಾಚಿಗೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ತಹಶೀಲ್ದಾರ್ ನೋರಣ್ಣ ಸರ್ ಹತ್ರನೂ ನಾನು ಮಾತಾಡಿದೆ. ಖಂಡಿತವಾಗ್ಲೂ ನಾನು ಸರ್ವೆ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀನಿ ಅಂತ ಹೇಳ್ಕೊಂಡು ಅವರು ಭರವಸೆಯನ್ನು ನೀಡಿದ್ದಾರೆ. ನೋರಣ್ಣ ಸರ್ ಅವರು ಒಳ್ಳೆಯ ಅಧಿಕಾರಿ, ನಮ್ಮ ಕಾರವಾರದ ತಾಲೂಕು ಅಧಿಕಾರಿ, ದಂಡಾಧಿಕಾರಿ ನೋರಣ್ಣ ಅವರು. ಪ್ರಿನ್ಸಿಪಾಲ್ರು ಕೂಡ ಹೇಳ್ತಾ ಇದ್ದಾರೆ, ಏನು ರೀ ನಮಗೆ ಇಲ್ಲಿ ನೋಡಿ, ಈ ಕಾಲೇಜ್ ಒಳಗಡೆ ಹೋದರೆ ನಿಮಗೆ ಒಂದು ದನದ ಕೊಟ್ಟಿಗೆ ಹೋದಂಗೆ ಆಗುತ್ತೆ. ಇಲ್ಲ ಈ ನಾಯಿಗಳು, ದನಗಳು ಮತ್ತು ಈ ಕೋತಿಗಳು ಎಲ್ಲ ಕೂಡ ಅಲ್ಲಿ ಕಾಲೇಜ್ ಒಳಗೆ ಹೋಗ್ಕೊಂಡು ಎಲ್ಲ ಕೂಡ ಈ ಒಂದು 2 ನಂಬರ್ ಮಾಡಿಕೊಂಡು ಪಾಪ ವಿದ್ಯಾರ್ಥಿಗಳು ಅದನ್ನು ತುಳಿದು ಬರುವಂಥ ಸನ್ನಿವೇಶ ನಾನು ಕಣ್ಣಾರ ಕಂಡಿದ್ದೇನೆ. ಪರಿಸ್ಥಿತಿಯಲ್ಲಿ ಇವರು ಕಂಪೌಂಡ್ ಹಾಕದೇ ಇದ್ದರೆ ಮುಂದಿನ ದಿನಗಳ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಸರ್ವೆ ಡಿಪಾರ್ಟ್ಮೆಂಟಿಗೆ ನಾನು ಮುತ್ತಿಗೆ ಹಾಕೋದಂತೂ ಖಂಡಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಬೇಗ ನೀವು ಸರ್ವೆ ಮಾಡಿ, ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆ ಮುಂದೆನೇ ನಾನು ಧರಣಿ ಮಾಡೋದಂತೂ ಪಕ್ಕಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು.